ಈ ಕೃತಿ ಓದಿದಾಗ ನನಗೆ ತಕ್ಷಣಕ್ಕೆ ಚಿತ್ತಾಲರ ಒಂದು ಮಾತು ನೆನಪಿಗೆ ಬಂತು. ಚಿತ್ತಾಲರು ಒಂದು ಪ್ರಬಂಧದಲ್ಲಿ ಬರೀತಾರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಿ ಬಾಳಲು ಹುಟ್ಟಿದ್ದೇವೆ ಅಂತ. ನಾವೆಲ್ಲರೂ ನಮ್ಮ ಸಹಜ ಮನುಷ್ಯರು ಅಂತ ಕರ್ಕೋತೇವೆ, ಹುಟ್ಟಿದ ತಕ್ಷಣ ಮನುಷ್ಯರಾಗ್ಬಿಟ್ಟಿವಿ ಅಂತ ಅನ್ಕೋತೇವೆ. ಅದು ಆಗಲ್ಲ. ಅದು ಮನುಷ್ಯರಾಗುವಂತಹದ್ದು ಒಂದು ದೀರ್ಘವಾದ ಪ್ರಕ್ರಿಯೆ. ಅದು ನಾವು ಉದ್ದಕ್ಕೂ ನಿರಂತರವಾಗಿ ಮನುಷ್ಯರಾಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಕೆಲವರು ಮನುಷ್ಯರಾಗ್ತೇವೆ, ಇನ್ನ ಅಷ್ಟು ಜನ ಪ್ರಾಣಿಗಳಾಗೇನೆ ನಾವು ಬದುಕನ್ನ ಕೊನೆಗಳಿಸ್ತೇವೆ. ಈ ಆತ್ಮಕಥನ ನೋಡ್ಲಿಕ್ಕೆ ಮಾತ್ರ ಅಲ್ಲ, ಪೂರಣದ ದೃಷ್ಟಿಯಿಂದ ಕೂಡ ತುಂಬಾ ಮುಖ್ಯವಾದ್ದು ಅಂತ ನನಗೆ ಅನ್ಸುತ್ತೆ. ಸ್ನೇಹಿತರೆ, ಆತ್ಮಕಥನಗಳನ್ನ ಅಂದ್ರೆ ಯಾವುದೇ ಒಂದು ಆತ್ಮಕಥನವನ್ನ ನಾವು ಪ್ರವೇಶ ಮಾಡೋದು ಅಂದ್ರೆ ಓದೋದು ಅಂದ್ರೆ ನನ್ನ ದೃಷ್ಟಿನಲ್ಲಿ ಒಂದು ಮ್ಯೂಸಿಯಂ ಅಂದ್ರೆ ವಸ್ತು ಸಂಗ್ರಹಾಲಯ ಅಂತ ಕರಿತೇವಲ್ಲ, ಆ ಮ್ಯೂಸಿಯಂ ಒಳಗಡೆ ಪ್ರವೇಶ ಮಾಡುವಂತ ಒಂದು ಅನುಭವವನ್ನ ಕೊಡುವಂತ ಒಂದು ವಿದ್ಯಮಾನ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಸಾಮಾನ್ಯವಾಗಿ ಮ್ಯೂಸಿಯಂಗಳ ಒಳಗಡೆ ಹೋದಾಗ ನಮಗೆ ಎರಡು ರೀತಿಯ ಅನುಭವಗಳಾಗುತ್ತೆ. ಅಂದ್ರೆ ಎರಡು ರೀತಿಯ ಮ್ಯೂಸಿಯಂಗಳಿರ್ತವೆ. ಒಂದು, ಸಾಮಾನ್ಯವಾಗಿ ನಾವು ಕಾಣುವಂತಹ ಹೆಚ್ಚಿನ ಮ್ಯೂಸಿಯಂಗಳಲ್ಲಿ ಈ ರಾಜ ಮಹಾರಾಜರ ಚರಿತ್ರೆಯ ವೈಭವದ ದಾಖಲೆಗಳಿರ್ತವೆ. ಅದು ವಸ್ತುಗಳು, ಸ್ಮರಣಿಕೆಗಳು ಇರ್ತವೆ. ಅದು ಮತ್ತೆ ಕಲೆಗೆ ಸಂಬಂಧಪಟ್ಟಂತೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಈ ಮನುಷ್ಯ ಈವರೆಗೆ ಏನನ್ನ ಸಾಧನೆ ಮಾಡಿದ್ದಾನೆ ಅದರ ಪಳೆಯುಳಿಕೆಗಳು, ಕುರುಹುಗಳನ್ನ ನಾವು ವಸ್ತು ಸಂಗ್ರಹಾಲಯಗಳಲ್ಲಿ, ಮ್ಯೂಸಿಯಂಗಳಲ್ಲಿ ನೋಡ್ತೇವೆ. ಅಂದ್ರೆ ಇವೆಲ್ಲವೂ ನಮ್ಮ ಇತಿಹಾಸದ ಬಗ್ಗೆ, ಪರಂಪರೆಯ ಬಗ್ಗೆ ಒಂದು ಗೌರವವನ್ನ, ಪ್ರೀತಿಯನ್ನ, ಗರ್ವವನ್ನ ಉಂಟು ಮಾಡುವಂತಹ ಸಂಗತಿಗಳು. ಇದರ ಇನ್ನೊಂದು ಕಡೆಗೆ ಕೆಲವು ಮ್ಯೂಸಿಯಂಗಳು ಯುದ್ಧಗಳ ಕರಾಳ ನೆನಪುಗಳನ್ನ ನಮಗೆ ಕಟ್ಟಿಕೊಡ್ತವೆ. ಮನುಷ್ಯನ ಕ್ರೌರ್ಯದ ಉದಾಹರಣೆಗಳನ್ನ ನಮ್ಮ ಮುಂದೆ ತೆರೆದಿಡ್ತವೆ. ಬಲಿದಾನಗಳಿರ್ಬೋದು, ಹತ್ಯಾಕಾಂಡಗಳಿರ್ಬೋದು, ಇವೆಲ್ಲವನ್ನ ನೆನಪು ಮಾಡುವಂತಹ ಮ್ಯೂಸಿಯಂಗಳು ಕೂಡ, ಅನೇಕ ಬಯಲು ಸಂಗ್ರಹಾಲಯಗಳು ಕೂಡ ಈ ಜಗತ್ತಲ್ಲಿ ಬೇರೆ ಬೇರೆ ಕಡೆ ಇದಾವೆ. ಅದು ನನಗೆ ಈ ಆತ್ಮಕಥನಗಳನ್ನ ನೋಡಿದಾಗ ಕೂಡ ಈ ಎರಡು ತರದ ಮ್ಯೂಸಿಯಂಗಳು ಆತ್ಮಕಥನಗಳಲ್ಲೂ ಇದೆ ಅಂತ ನನಗೆ ಅನ್ಸುತ್ತೆ. ಈ ಮೇಲ್ವರ್ಗದಿಂದ ಬಂದಿರುವಂತಹ ವ್ಯಕ್ತಿಗಳ, ಸಾಧಕರ ಆತ್ಮಕಥನಗಳಿದೆಯಲ್ಲ, ಅವು ಈ ಇತಿಹಾಸ ಪರಂಪರೆಯ ಬಗ್ಗೆ ನಮ್ಮಲ್ಲಿ ಗರ್ವವನ್ನ ಉಂಟು ಮಾಡ್ತಾವಲ್ಲ, ಆ ರೀತಿಯ ಆತ್ಮಕಥನಗಳು ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಅದು ಆ ಆತ್ಮಕಥನಗಳಲ್ಲಿ ಕೂಡ ಒಂದು ಬಡತನ, ಹೋರಾಟ, ಸಂಘರ್ಷ ಮತ್ತೆ ಎಲ್ಲ ಚೌಕಟ್ಟುಗಳನ್ನ ದಾಟಿ ಆ ವ್ಯಕ್ತಿ ಸಾಧನೆ ಮಾಡಿರುವ ಉದಾಹರಣೆಗಳು ಕೂಡ ಅದರಲ್ಲಿ ಇರುತ್ತೆ ಆತ್ಮಕಥನಗಳಲ್ಲಿ. ಅದು ಆದ್ರೆ ಅಂತಿಮವಾಗಿ ಅದೆಲ್ಲವೂ ಒಂದು ಸಾಧನೆಯ ಮಟ್ಟಿಗೆ, ಒಂದು ಗರ್ವದ ಮಟ್ಟಿಗೆ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ಅದು ಆದ್ರೆ ಎರಡನೇ ರೀತಿಯ ಮ್ಯೂಸಿಯಂಗಳಿದೆಯಲ್ಲ, ನಮ್ಮಲ್ಲಿ ವಿಷಾದವನ್ನ, ಲಜ್ಜೆಯನ್ನ ಮತ್ತೆ ಆತ್ಮಾವಲೋಕನಕ್ಕೆ ಒಂದು ಪ್ರೇರಣೆಯನ್ನ ಕಟ್ಕೊಡ್ತಾವಲ್ಲ ಮ್ಯೂಸಿಯಂಗಳು, ಅಂತಹ ಮ್ಯೂಸಿಯಂಗಳ ರೂಪದಲ್ಲಿ ದಲಿತ ಆತ್ಮಕಥನಗಳನ್ನ ನೋಡ್ಲಿಕ್ಕೆ ನಾನು ಬಯಸ್ತೇನೆ. ಈ ದಲಿತ ಆತ್ಮಕಥನಗಳು ನೆಪ ಮಾತ್ರಕ್ಕೆ ಆ ವ್ಯಕ್ತಿಯ ಆವರೆಗಿನ ಬದುಕಿನ ಕಥನವನ್ನ ಹೇಳಿದಂತೆ ನಮಗೆ ಕಂಡ್ರೂ ಕೂಡ ಅವು ಈ ಸಮಾಜದ ತರತಮಗಳನ್ನ ನಮ್ಮ ಕಣ್ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತವೆ, ಕಟ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತವೆ. ಆ ಮೂಲಕ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ, ಕೆಲವು ಸಂದರ್ಭಗಳಲ್ಲಿ ಲಜ್ಜೆಯಿಂದ ತಲೆ ತಗ್ಗಿಸ್ಲಿಕ್ಕೆ ನಾವು ಇದರ ಒಂದು ಪಾತ್ರ ಆಗಿರಬಹುದೇ ಅಂತ ಒಂದು ಆತ್ಮ ವಿಮರ್ಶೆಗೆ ಅವು ನಮ್ಮನ್ನ ಪ್ರೇರೇಪಿಸ್ತೇವೆ. ಆ ಕಾರಣಕ್ಕಾಗಿ ಈ ದಲಿತ ಆತ್ಮಕಥನಗಳಿಗೆ ಒಂದು ವಿಶೇಷ ಮಹತ್ವ ಇದೆ ನಮ್ಮ ಸಮಕಾಲೀನ ಸಂದರ್ಭದಲ್ಲಿ ಅಂತ ನನಗೆ ಅನ್ಸುತ್ತೆ. ಚಿನ್ನಸ್ವಾಮಿ ಸರ್ ಆಗ್ಲೇ ಮರಾಠಿನಲ್ಲಿ ದಲಿತ ಆತ್ಮಕಥನಗಳ ಒಂದು ದೊಡ್ಡ ಪರಂಪರೆ ಇರೋದನ್ನ ನಮ್ ಗಮನಕ್ಕೆ ತಂದ್ರು. ಅದು ಅಂಥದೊಂದು ಪರಂಪರೆ ಕನ್ನಡದಲ್ಲಿ ಇದೆ. ಆದ್ರೆ ತುಂಬಾ ಒಂದು ಸಣ್ಣ ವಿರಳವಾದ ಪರಂಪರೆ, ಆದ್ರೆ ಗುಣಮಟ್ಟದ ಕಾರಣದಿಂದಾಗಿ ತುಂಬಾ ಮಹತ್ವದ್ದು. ಅದು ತಕ್ಷಣಕ್ಕೆ ನಾವೆಲ್ಲರೂ ನೆನಪಿಸ್ಕೋಬಹುದು. ಸಿದ್ಧಲಿಂಗಯ್ಯ ಅವರ ಊರು ಕೇರಿ ಇರ್ಬೋದು, ತುಂಬಾಡಿ ರಾಮಯ್ಯ ಅವರ ಮಣೆಗಾರ ಇರ್ಬೋದು, ಮ್ಯಾದರ್ ಅವರ ಗೊಂದಲಿಗ್ಯ ಇರ್ಬೋದು. ಹೀಗೆ ಅನೇಕ ಆತ್ಮಕಥನಗಳು ಸಮಾಜದ ಕಟ್ಟ ಕಡೆಯ ವರ್ಗಗಳಿಂದ ಬಂದಿದ್ದಾವೆ. ಮತ್ತೆ ಅವೆಲ್ಲವೂ ನಮ್ಮನ್ನ ಎಚ್ಚರಿಸುವಂತಹ, ಈ ಸಮಾಜದ ಓರೆಕೋರೆಗಳ ಬಗ್ಗೆ ನಾವು ಯೋಚನೆ ಮಾಡ್ಲಿಕ್ಕೆ ಹಚ್ಚುವಂತಹ ಒಂದು ಆತ್ಮಕಥನ ಆಗಿರೋದನ್ನ ನಾವು ಗಮನಿಸಬಹುದು. ಈ ಒಂದು ವಿರಳ ಆದರೆ ಬಹುಮುಖ್ಯವಾದ ಆತ್ಮಕಥನಗಳ ಪರಂಪರೆ ಇದೆಯಲ್ಲ, ಅವುಗಳ ಸಾಲಿನಲ್ಲಿ ನಿಲ್ಲುವಂತಹ ಕೃತಿ ಇದು ಎಮ್ಮಂಡಹಳ್ಳಿಯಿಂದ ಅನ್ನುವಂಥದ್ದು ನನಗೆ ಅನ್ಸುತ್ತೆ. ಇದು ಊರಿನ ಹೆಸರಿಂದ ಇವರು ಆತ್ಮಕಥೆಯನ್ನ ಕರೆದಿರೋದಿದೆಯಲ್ಲ, ಅದೇ ಒಂದು ಬಹು ಅರ್ಥಪೂರ್ಣವಾದ ರೂಪಕ ಅಂತ ನನಗೆ ಅನ್ಸುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ದೊಡ್ಡ ದೊಡ್ಡ ಸ್ಥಳಗಳ ಮುಖಾಂತರ ಗುರುತಿಸ್ಕೊಳ್ಳೋದನ್ನ ನಾವು ನೋಡ್ತೇವೆ. ಥೇಮ್ಸ್ ನದಿಯ ದಂಡೆಯ ಮೇಲೆ ಅಂತ ಹೇಳ್ಬೋದು,
ಅಥವಾ ಎಲ್ಲೋ ವಾಷಿಂಗ್ಟನ್ನಲ್ಲೋ ಅಮೆರಿಕಾದಲ್ಲೋ ಎಲ್ಲ ನಿಂತು ಮಾತಾಡೋದಿರ್ಬೋದು ಆ ಸ್ಥಳಗಳಲ್ಲಿ. ಆದರೆ ಒಂದು ಕುಗ್ರಾಮದ ಮುಖಾಂತರ ಆರಂಭವಾದ ಪಯಣವನ್ನ ಅವರು ಕಟ್ಕೊಡೋದಿದೆಯಲ್ಲ, ಸಾಮಾನ್ಯವಾಗಿ ದಲಿತರು, ಅಸ್ಪೃಶ್ಯರು ಅಂತ ನಾವೇನನ್ನು ಕರಿತೇವೆ, ಅವ್ರು ಹೇಗೆ ಇರುತ್ತೆ ಬದುಕು ಅಂದ್ರೆ, ಯಾವುದೋ ಒಂದು ಜೀತ ಮಾಡ್ತಾ ಯಾರದೋ ಮಾಲೀಕರ ಗೌಡನ ಮನೆಯಲ್ಲಿ ದವಸ ಧಾನ್ಯಗಳ ಮೂಟೆಗಳ ನಡುವೆನೆ ಅವರ ಬದುಕು ಕಳೆದೋಗ್ಬಿಡುತ್ತೆ. ಆದ್ರೆ ಮುನಿಸ್ವಾಮಿ ಅವರು ಬದುಕನ್ನ ಸ್ವತಃ ಕಟ್ಕೊಂಡು RBI ಕಚೇರಿನಲ್ಲಿ ನೋಟುಗಳ ಕಂತೆಗಳ ನಡುವೆ ನಾಣ್ಯಗಳ ಮೂಟೆಗಳನ್ನ ಒಟ್ಟಿರುವಂತಹ ಒಂದು ಪರಿಸರದಲ್ಲಿ ಅವರು ಬದುಕನ್ನ ಆರಂಭ ಮಾಡೋದಲ್ಲ, ವೃತ್ತಿ ಬದುಕನ್ನ. ಅದೇನೆ ಅವರ ಭಿನ್ನತೆಯನ್ನ ಅಥವಾ ಅವರ ಸ್ವಂತ ಸಾಮರ್ಥ್ಯದ ಮೇಲೆ ಕಟ್ಟಿಕೊಂಡಂತಹ ಬದುಕನ್ನ ಕುರಿತು ನಮ್ ಗಮನಕ್ಕೆ ತರುತ್ತೆ ಅಂತ ನನಗೆ ಅನ್ಸುತ್ತೆ. ಚಿನ್ನಸ್ವಾಮಿ ಸರ್ ಅವರು ಆಗ್ಲೇ ಮಾತಾಡ್ಬೇಕಾದ್ರೆ ಅವರು RBI ಉದ್ಯೋಗವನ್ನ ಬಿಟ್ಟಿದೊಂದು ದೊಡ್ಡ ತಪ್ಪು ಅವ್ರ ಜೀವನದಲ್ಲಿ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು. ಅವರು ಕೂಡ ಗೋಣಾಗ್ತಾ ಇದ್ರು, ಹೌದು ಹೌದು ಅನ್ನೋ ತರ. ಅದು ಆದ್ರೆ ನನಗೆ ಅನ್ಸಿದ್ದು ಅದು ತಪ್ಪು ಅಂತ ನನಗೆ ಅನ್ಸಲ್ಲ. ಅದು ಅಂದ್ರೆ ಆರ್ಥಿಕವಾಗಿ ತಪ್ಪಿರ್ಬೋದು, ಇನ್ನೂ ಉನ್ನತವಾದ ಸ್ಥಾನಮಾನಗಳನ್ನ RBI ಗಳಿಸ್ಲಿಕ್ಕೆ ಸಾಧ್ಯ ಇತ್ತು. ಮತ್ತೆ ಆರ್ಥಿಕವಾಗಿ ಬಹುಶಃ ಈ ದೇಶದ ಒಂದು ಅರ್ಥ ವಿಚಾರಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡುವಂತಹ ಒಬ್ಬ ವ್ಯಕ್ತಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇತ್ತು. ಅದು ಆದ್ರೆ ಅಂತದೊಂದು ಪ್ರತಿಷ್ಠಿತ ಹುದ್ದೆಯನ್ನ ಅವರು ತೊರೆದು ಬಂದು ಒಂದು ನಿಗಮಕ್ಕೆ ಸೇರ್ಕೊಳ್ಳೋದಿದೆಯಲ್ಲ, ಅಲ್ಲಿ ಅವರಿಗೆ ಎದುರಾಯ್ತಲ್ಲ, ಅದು ನಿಜವಾದ ಭಾರತದ ಸಮಾಜವನ್ನ ಎದುರುಗೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಯ್ತು ಅಂತ ನನಗೆ ಅನ್ಸುತ್ತೆ. ಅದು ಇಲ್ಲದೆ ಹೋಗಿದ್ರೆ ಅವರ ಬಾಲ್ಯದ ತರತಮಗಳ ಸಮಾಜವನ್ನ ಅವರು ಎದುರಿಸಿದ್ರಲ್ಲ, ಅದಕ್ಕೆ ಸಂಪೂರ್ಣ ವಿಭಿನ್ನವಾದ ಮತ್ತೊಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಅವರು ನಂತರದ ಬದುಕನ್ನ ಕಳಿತಿದ್ರೇನೋ ಅಂತ ನನಗೆ ಅನ್ಸುತ್ತೆ. ಈ ಕೃತಿಯ ಮುಕ್ಕಾಲು ಪಾಲು ಆ ವೃತ್ತಿಯ ನೆನಪುಗಳನ್ನೇ ಇದೆ. ಅದು ವೃತ್ತಿಯ ನೆನಪುಗಳು ಅಂದ್ರೆ ಅವೆಲ್ಲವೂ ಸಾಧನೆಯ ಸಿಹಿ ಘಟನೆಗಳು ಅಂತ ನಾವು ಭಾವಿಸ್ಬೇಕಾಗಿಲ್ಲ. ಅಲ್ಲಿ ಕೂಡ ಅವರು ಉದ್ದಕ್ಕೂ ಎದುರಿಸಿರುವಂತಹದ್ದು ಕೊನೆಗೂ ಒಂದು ಕಹಿ ನೆನಪಿನ ಜೊತೆಗೇನೆ ವೃತ್ತಿಯಿಂದ ನಿವೃತ್ತಿ ಆಗಿರುವಂತದ್ದನ್ನ ಕೂಡ ನಾವು ಗಮನಿಸಬೇಕು. ಅದು ಈ ಕೃತಿ ಓದಿದಾಗ ನನಗೆ ತಕ್ಷಣಕ್ಕೆ ಚಿತ್ತಾಲರ ಒಂದು ಮಾತು ನೆನಪಿಗೆ ಬಂತು. ಚಿತ್ತಾಲರು ಒಂದು ಪ್ರಬಂಧದಲ್ಲಿ ಬರೀತಾರೆ, ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಿ ಬಾಳಲು ಹುಟ್ಟಿದ್ದೇವೆ ಅಂತ. ನಾವೆಲ್ಲರೂ ನಮ್ಮ ಸಹಜ ಮನುಷ್ಯರು ಅಂತ ಕರ್ಕೋತೇವೆ, ಹುಟ್ಟಿದ ತಕ್ಷಣ ಮನುಷ್ಯರಾಗ್ಬಿಟ್ಟಿವಿ ಅಂತ ಅನ್ಕೋತೇವೆ. ಅದು ಆಗಲ್ಲ. ಅದು ಮನುಷ್ಯರಾಗುವಂತಹದ್ದು ಒಂದು ದೀರ್ಘವಾದ ಪ್ರಕ್ರಿಯೆ. ಅದು ನಾವು ಉದ್ದಕ್ಕೂ ನಿರಂತರವಾಗಿ ಮನುಷ್ಯರಾಗ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಕೆಲವರು ಮನುಷ್ಯರಾಗ್ತೇವೆ, ಇನ್ನ ಅಷ್ಟು ಜನ ಪ್ರಾಣಿಗಳಾಗೇನೆ ನಾವು ಬದುಕನ್ನ ಕೊನೆಗಳಿಸ್ತೇವೆ. ಅದು ಈ ಮನುಷ್ಯರಾಗುವ ಪ್ರಕ್ರಿಯೆಯಲ್ಲಿ ನಡೆಸಿದಂತಹ ಒಂದು ಕಥನ ಇದು ಅಂತ ನಾನು ಭಾವಿಸ್ತೇನೆ. ಈ ಆತ್ಮಕಥನಕ್ಕೆ ಅನೇಕ ಆಯಾಮಗಳಿದಾವೆ, ಅನೇಕ ರೀತಿಯಲ್ಲಿ ಇದನ್ನ ಓದ್ಲಿಕ್ಕೆ ಸಾಧ್ಯ ಇದೆ. ಆದರೆ ಮೊದಲ ಓದಿನಲ್ಲಿ ನನಗೆ ಮುಖ್ಯ ಅನಿಸಿದ ಕೆಲವು ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಇದು ಯಾಕೆ ಮುಖ್ಯ ಅಂತ. ಇದು ಹೆಮ್ಮಂಡಹಳ್ಳಿ ಅನ್ನುವಂತಹ ಒಂದು ತೀರಾ ಕುಗ್ರಾಮ ಅಂದ್ರೆ ಕೇವಲ ಒಂದು 4-5 ಮನೆಗಳು, ಅದು ಅಸ್ಪೃಶ್ಯ ಸಮುದಾಯದ ಮನೆಗಳೇ ಕಟ್ಟಿಕೊಂಡಿದಂತಹ ಒಂದು ಊರು. ಅದು ಆ ಪುಟ್ಟ ಗ್ರಾಮದಿಂದ, ಕೇರಿಯಿಂದ, ಬಡತನದಿಂದ ಬಂದಂತಹ ಹುಡುಗ ಅಕ್ಷರಗಳ ಮೂಲಕ ಬದುಕನ್ನ ಕಟ್ಟಿಕೊಳ್ಳೋದಿದೆಯಲ್ಲ, ಅದು ಒಂದು ಬಹುದೊಡ್ಡ ಸಾಧನೆ. ಮತ್ತೆ ಅದು ಇಡೀ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಮಾದರಿಯಾಗಿ ಕಾಣುವಂತಹ ಒಂದು ಸಾಧನೆ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೋಸ್ಕರ ಈ ಕೃತಿ ತುಂಬಾ ಮುಖ್ಯವಾದ್ದು ಅಂತ ನನಗೆ ಅನ್ಸುತ್ತೆ. ಜೊತೆಗೆ ಅವಮಾನಗಳನ್ನ ಅನುಭವಿಸ್ತಾ ಮತ್ತೆ ಆ ಅವಮಾನಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಸಾಧನೆ ಮಾಡೋದಿದೆಯಲ್ಲ, ಅದು ಆ ಕಾರಣಕ್ಕೋಸ್ಕರ ಕೂಡ ಈ ಕೃತಿ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಮುನಿಸ್ವಾಮಿಯವರ ವಿದ್ಯಾರ್ಥಿ ಜೀವನ ಇದೆಯಲ್ಲ, ಅದು ತುಂಬಾ ಪ್ರಖರವಾದ ವಿದ್ಯಾರ್ಥಿ ಜೀವನ ಅಂತ ನಾನು ಭಾವಿಸ್ತೇನೆ. ಅವರು ಅಕ್ಷರಗಳ ಮುಖಾಂತರ ತಮ್ಮ ಬದುಕನ್ನ ಅಷ್ಟೇ ಕಟ್ಕೊಳ್ಳಲ್ಲ, ಅದು ಜೊತೆಗೆ ಈ ಹೊಸ ಅರಿವು ಅವರಿಗೆ ಓದಿನ ಮುಖಾಂತರ ದೊರೆಯುತ್ತಲ್ಲ, ಆ ಅರಿವಿನ ಮುಖಾಂತರ ಊರಿನ ವಿನ್ಯಾಸವನ್ನ ಬದಲಾಯಿಸ್ಲಿಕ್ಕೆ ಕೂಡ ಅವರು ಪ್ರಯತ್ನ ಪಡ್ತಾರೆ. ಅದು ಊರಿಗೆ ನೀರು ಬೋರ್ವೆಲ್ ಅನ್ನ ತಗೊಂಡ್ಬರ್ತಾರೆ. ಅವರು ವಿದ್ಯಾರ್ಥಿ ಆಗಿದ್ದಾಗ್ಲೇನೆ ವಿದ್ಯುತ್ ಊರಿಗೆ ಬರ್ಲಿಕ್ಕೆ ಕಾರಣರಾಗ್ತಾರೆ. ಗುಡಿಸಲಿನ ಜಾಗದಲ್ಲಿ ಸುಭದ್ರವಾದ ಮನೆಗಳು ಎದುರು ನಿಲ್ಲಲಿಕ್ಕೆ ಕಾರಣ ಆಗ್ತಾರೆ. ಅಂದ್ರೆ ಎಲ್ಲವೂ ವಿದ್ಯಾರ್ಥಿ ದೆಸೆನಲ್ಲೇನೆ ಅವರು ಊರಿಗೆ ಬರ್ಲಿಕ್ಕೆ ಒಂದು ಆಧುನಿಕತೆ ಅಥವಾ ಒಂದು ಒಳ್ಳೆಯ ಬದುಕು ಊರನ್ನ ಕಾಣ್ಲಿಕ್ಕೆ ಕಾರಣಕರ್ತರಾಗ್ತಾರೆ ಅನ್ನೋದು ನನಗೊಂದು ತುಂಬಾ ವಿಶೇಷ ಸಂಗತಿ ಅಂತ ಅನ್ನಿಸ್ತು. ಮತ್ತೆ ಎಲ್ಲವೂ ಸಾಧ್ಯ ಆಗುವಂತಹದ್ದು ವಿದ್ಯೆಯ ಮುಖಾಂತರ. ಹಾಗಂತ ಅವರ ವಿದ್ಯಾರ್ಥಿ ಜೀವನ ತುಂಬಾ ಅದ್ಭುತವಾಗಿತ್ತ, ಒಂದು ಮಾನವೀಯ ಪರಿಸರದಲ್ಲಿ ನಡೀತಾ ಅಂದ್ರೆ ಖಂಡಿತವಾಗೂ ಇಲ್ಲ. ಅದು ಕೆಲವು ಪ್ರಸಂಗಗಳಂತೂ
ತುಂಬಾ ಡಿಸ್ಟರ್ಬ್ ಮಾಡುವಂತ ರೀತಿಯಲ್ಲಿ ಇದಾವೆ. ಅದು ಶಿಕ್ಷಣದಿಂದ ನಾವು ಒಂದು ಹೊಸ ಬದುಕನ್ನ ದಲಿತರು ಕಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಾವೆಲ್ಲರೂ ನಂಬ್ಕೊಂಡಿದ್ದೇವಲ್ಲ. ಆದರೆ ಆ ಶಿಕ್ಷಣ ವ್ಯವಸ್ಥೆನಲ್ಲೇ ತರತಮಗಳು ಇರುವಂತದ್ದನ್ನ ಕೆಲವು ಘಟನೆಗಳು ಅವರು ನಮ್ ಜೊತೆ ಹಂಚಿಕೊಂಡಿದ್ದಾರೆ. ಅದು ಅವರು ಬಹುಶಃ 5ನೇ ತರಗತಿನಲ್ಲಿ ಇದ್ದಾಗ ನಡೆದಂತಹ ಒಂದು ಘಟನೆ ಅದು. ಆ ಶಾಲೆನ ಒಳಗಡೆ 7ನೇ ತರಗತಿ ನಡೀತಾ ಇರುತ್ತೆ. ಶಾಲೆಯ ಆಚೆಗಿನ ಪಡಸಾಲಿನಲ್ಲಿ ಅಂದ್ರೆ ಒಂದು ಓಪನ್ ಏರಿಯಾದಲ್ಲಿ 5ನೇ ತರಗತಿಗಳು ನಡೀತಾ ಇರುತ್ತೆ. ಆ ದಿನ ಶಿಕ್ಷಕರು ಬಾರದ ಕಾರಣಕ್ಕೋಸ್ಕರ 5ನೇ ತರಗತಿಯ ವಿದ್ಯಾರ್ಥಿಗಳು ಸುಮ್ಮನೆ ಕೂತಿರ್ತಾರೆ. ಒಳಗಡೆ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರದ ಪಾಠ ನಡೀತಾ ಇರುತ್ತೆ. ಇವರು ಆ ಬಾಗಿಲಲ್ಲೇ ನಿಂತಿರ್ತಾರೆ. ಇವರಿಗೆ ವಿದ್ಯೆಯ ಬಗ್ಗೆ, ಕಲಿಕೆಯ ಬಗ್ಗೆ ಒಂದು ದೊಡ್ಡ ಹಸಿವು ಇದ್ದಂತಹ ವಿದ್ಯಾರ್ಥಿ. ಇವರು ಆ ಬಾಗಿಲ ಸಂದಿನಲ್ಲಿ ಇಣುಕುತ್ತಾ ಆ ಸಮಾಜ ಪರಿಚಯದ ಪಾಠವನ್ನ ಅತ್ಯಂತ ಆಸಕ್ತಿಯಿಂದ ಕೇಳಿಸ್ಕೋತಾರೆ. ಅದನ್ನ ಮೇಷ್ಟ್ರು ಗಮನಿಸ್ತಾರೆ. ಒಬ್ಬ ವಿದ್ಯಾರ್ಥಿ ತನ್ನ ಪಾಠವನ್ನ ತುಂಬಾ ಆಸಕ್ತಿಯಿಂದ ಕೇಳಿಸ್ಕೊತಾ ಇದ್ದಾನೆ ಅಂದ್ರೆ ಮೇಷ್ಟ್ರಿಗೆ ಸಂತೋಷ ಆಗ್ಬೇಕಲ್ವಾ, ಸಹಜವಾಗಿ ಸಂತೋಷ ಆಗ್ಬೇಕು. ಆದ್ರೆ ಆ ಮೇಷ್ಟ್ರಿಗೆ ಸಿಟ್ಟು ಬರುತ್ತೆ. ಅದು ಏನೋ ನೀನ್ 7ನೇ ಕ್ಲಾಸಿಗೆ ಬರ್ಬೇಕಾ ಈಗ್ಲೇನೆ ಅಂತ ಹತ್ರ ಕರೆದು ರೂಲ್ ದೊಣ್ಣೆಯಿಂದ ಹೊಡಿತಾರೆ. ಅದು ಅಂದ್ರೆ ನಮ್ಮ ಶಿಕ್ಷಣದ ಪರಿಸ್ಥಿತಿ ಹೇಗೆ ಅಂತ ಅಂದ್ರೆ ಇಂಥದೊಂದು ಕಹಿ ಘಟನೆಗಳನ್ನ ಎದುರಿಸಿ ಕೂಡ ಶಿಕ್ಷಣದ ಬಗ್ಗೆ, ಕಲಿಕೆಯ ಬಗ್ಗೆ ಆಸಕ್ತಿಯನ್ನ, ಭರವಸೆಯನ್ನ ಕಳ್ಕೊಳ್ಳದೆ ಬದುಕನ್ನ ಕಟ್ಕೊಳ್ಳಿಕ್ಕೆ ನಡೆಸುವಂತಹ ಹೋರಾಟ ಇದೆಯಲ್ಲ, ಅದು ಇವತ್ತಿನ ಸಂದರ್ಭದಲ್ಲಿ ನಾವು ಕಲ್ಪಿಸಿಕೊಳ್ಳೋದು ಕೂಡ ಕಷ್ಟ. ಅನೇಕ ಸಂದರ್ಭಗಳಲ್ಲಿ ಹಸಿವು ಇತ್ತು, ಬಡತನ ಇತ್ತು ಅಂತ ನಾವು ಮಾತಾಡ್ತೇವೆ. ಆದ್ರೆ ಇವತ್ತಿನ ತಲೆಮಾರಿಗೆ, ನಮ್ಮ ಮಕ್ಕಳಿಗೆ ಹಸಿವು ಮತ್ತೆ ಬಡತನವನ್ನ ಕಲ್ಪಿಸಿಕೊಳ್ಳುವಂಥದ್ದು ತುಂಬಾ ಕಷ್ಟ. ಅವೆಲ್ಲವೂ ಮ್ಯೂಸಿಯಂಗಳಲ್ಲಿ ಇದೆ ಅಂತ ಭಾವಿಸ್ತೇವೆ. ಮುನಿಸ್ವಾಮಿ ಅವರು ಅನುಭವಿಸದಂತಹ ಹಸಿವಿದೆಯಲ್ಲ, ಅದನ್ನ ಯಾವ ರೀತಿ ನಾವು ಇವತ್ತಿನ ತಲೆಮಾರಿಗೆ ದಾಟಿಸುವಂಥದ್ದು? ಹಾಗಾದ್ರೆ ಇವತ್ತು ಬಡತನ ಇಲ್ವಾ, ಹಸಿವು ಇಲ್ವಾ, ಅಸ್ಪೃಶ್ಯತೆ ಇಲ್ವಾ ಅಂದ್ರೆ ಇದೆ. ಅದು ನಮಗೆ ಕಾಣಿಸ್ತಾ ಇಲ್ಲ, ಅದನ್ನು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಎಷ್ಟೊಂದು ಹಸಿವಿನ ಪ್ರಸಂಗಗಳು ಈ ಕೃತಿನಲ್ಲಿ ಇದೆ ಅಂದ್ರೆ, ಅವರು ವಿದ್ಯಾರ್ಥಿ ಜೀವನದಲ್ಲಿ ಫಸ್ಟ್ PUC ಬರುವವರೆಗೂ ಕೂಡ ಊರಲ್ಲಿ ಯಾವ್ದಾದ್ರು ಮೇಲ್ಜಾತಿಗಳ ಮದುವೆಗಳು ಅಥವಾ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾದ್ರೆ ಅಲ್ಲಿ ಒಳ್ಳೆಯ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ಕಾದು ನಿಲ್ತಾ ಇದ್ರು. ಒಂಟಿಯಾಗಿ ಅಲ್ಲ, ಇಡೀ ಒಂದು ಅಸ್ಪೃಶ್ಯ ಸಮುದಾಯ ಇತ್ತಲ್ಲ, ಅವರೆಲ್ಲರೂ ಆ ಮದುವೆಯ ಪ್ರಾಂಗಣದ ಹೊರಗಡೆ ನಮಗೂ ಊಟ ಬರುತ್ತೆ ಅಂತ ಒಂದು ಅವಮಾನದಿಂದ ಆ ದಯನೀಯ ಸ್ಥಿತಿನಲ್ಲಿ ನಿಲ್ತಾ ಇದ್ರು. ಅಲ್ಲಿ ಅವಮಾನಗಳಾಗ್ತಾ ಇತ್ತು. ಕೊನೆಗೆ ಮಿಕ್ಕುಳಿದ ಊಟ ಇವರಿಗೆ ಸಿಗ್ತಾ ಇತ್ತು. ಅನೇಕ ಸಂದರ್ಭಗಳಲ್ಲಿ ಅದು ಒಂದು ಪಾಯಸಕ್ಕೆ ನೀರು ಒಯ್ದು ಒಂದು ತಿಳಿ ಪಾಯಸ ಸಿಗ್ತಾ ಇತ್ತು, ಅಷ್ಟಲ್ಲೇ ತೃಪ್ತಿ ಪಡುವಂತಹದ್ದು. ಹೀಗೆ ಅವರು ಒಂದು ಪ್ರಥಮ PUC ಮುಗಿಸಿದ್ರು ಅನ್ಸುತ್ತೆ. ಆ ಸಂದರ್ಭದಲ್ಲಿ ಒಂದು ಮದುವೆಗೆ ಹೋದಾಗ ಅಲ್ಲಿ ಆ ಪಾಯಸ ಒಯ್ತಾ ಇದ್ದ ಇವರ ಗೆಳೆಯ ಸಹಪಾಠಿ ಆಗಿದ್ದವನು, ಅವನು ಅತ್ಯಂತ ನೋವಿನಿಂದ ಒಂದು ಮಾತನ್ನ ಹೇಳ್ತಾನೆ. ಅದು ನೋಡ್ ಮುನಿಸ್ವಾಮಿ, ಈ ಸುತ್ತ 2-3 ಊರುಗಳಲ್ಲಿ SLCಯನ್ನ ಮುಗಿಸಿರುವಂತವನು ನೀನೊಬ್ಬನೇ PUC ಮೆಟ್ಲತ್ತಿದೀಯ. ನೀನು ಹೀಗೆ ಬಂದು ಒಂದು ಭಿಕ್ಷುಕನ ರೀತಿ ದಯನೀಯ ಸ್ಥಿತಿನಲ್ಲಿ ನಿಲ್ಲೋದು ಸರಿ ಕಾಣಲ್ಲ ಅಂತ. ಆನಂತರ ಅವರು ಆ ಪರಿಪಾಠವನ್ನ ಬಿಡ್ತಾರೆ. ಅದು ಹೀಗೆ ಅನೇಕ ಸಂಕಟಗಳನ್ನ, ಅವಮಾನಗಳನ್ನ ಎದುರಿಸ್ತಾ PUC ಮುಗಿಸಿ, ಡಿಗ್ರಿ ಮುಗಿಸಿ, ನಂತರ ಆ ಕಾಲಕ್ಕೆ ಒಬ್ಬ ಆ ಕಟ್ಟಕಡೆಯ ಕುಟುಂಬದಿಂದ ಬಂದಂತಹ ವಿದ್ಯಾರ್ಥಿ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲದೆ ಇರುವಂತಹ ಒಂದು MBAಗೆ ಸೇರ್ತಾರೆ. ಅದು MBA ಅನ್ನುವಂಥದ್ದು ಈಗಲೂ ಅಗ್ನಿ ಪರೀಕ್ಷೆ, ಆಗಿನ್ನೂ ದೊಡ್ಡ ಅಗ್ನಿ ಪರೀಕ್ಷೆ ಆಗಿದ್ದು. ಆ MBAಗೆ ಸೇರಿದ ಸಂದರ್ಭದಲ್ಲಿ ಅವರು ಒಂದು ಇಡೀ ತರಗತಿನಲ್ಲಿ ಇಂಗ್ಲಿಷ್ನ ಕಾರಣಕ್ಕೋಸ್ಕರ ಮತ್ತೆ ಆ ವಿಷಯದ ಕಾರಣಕ್ಕೋಸ್ಕರ ಅದು ಅವರಿಗೆ ಅರಗಿಸಿಕೊಳ್ಳಿಕ್ಕೆ ಕಷ್ಟ ಆಗಿ ಬಿಟ್ಬಿಡ್ತಾರೆ. ಅವರು ಮೊದಲ ಸೆಮಿಸ್ಟರ್ನಲ್ಲಿ ಅನುತ್ತೀರ್ಣರಾಗಿ ಇನ್ನು ನನ್ನಿಂದ ಇದು ಸಾಧ್ಯ ಇಲ್ಲ ಅಂತ MAಗೆ ಸೇರ್ಕೋತಾರೆ. ಅದು ಆದ್ರೆ ಒಂದಿನ ಅವರಿಗೆ ಮತ್ತೆ ಜ್ಞಾನೋದಯ ಆಗುತ್ತೆ, ಇಲ್ಲ ನಾನು ಏನಾದ್ರು ಸಾಧನೆ ಮಾಡೋದಿದ್ರೆ MBAನಲ್ಲೇ ಮಾಡಬೇಕು, ನಾನು ಅದನ್ನ ಸವಾಲಾಗಿ ತಗೋಬೇಕು ಅಂತ. ಆಗ ಅವರಿಗೆ ನೆನಪು ಆಗುವಂಥದ್ದು ತುಂಬಾ ಅದ್ಭುತ ಪ್ರಸಂಗ. ಅದು ನೀಲ್ ಆರ್ಮ್ಸ್ಟ್ರಾಂಗ್ ನೆನಪಾಗ್ತಾನೆ ಅವರಿಗೆ. ಚಂದ್ರ ನೆನಪಾಗ್ತಾನೆ. ನೀಲ್ ಆರ್ಮ್ಸ್ಟ್ರಾಂಗ್ ಇದ್ದಿದ್ದು ಕೂಡ ನಂತರ 2 ಕೈ 2 ಕಾಲಲ್ವಾ. ಅವನು ಚಂದ್ರನ ಅಂಗಳವನ್ನ ಮುಟ್ಟಿ ಬಂದ. ಅದು ನನಗ್ಯಾಕೆ ಸಾಧ್ಯ ಆಗಲ್ಲ ಅದು ಆ ತರದ ಸಾಧನೆ ಅಂತ. ಚಂದ್ರ ಅನ್ನುವಂಥದ್ದನ್ನ ಒಂದು ರೂಪಕದ ರೀತಿ ಅವರು 2-3 ಕಡೆ ಬಳಸ್ತಾರೆ. ಅದು ಬಾಲ್ಯದಲ್ಲಿ ಅವರು ಸಹೋದರನ ಜೊತೆ ಒಂದೇ ಚಾಪೆನಲ್ಲಿ ಒಂದೇ ದುಪ್ಪಟ್ಟಿ ಹೊದ್ಕೊಂಡು ಮಲಗಿದಾಗ ಆಕಾಶದ ಆ ಮೋಡಗಳ ನಡುವಿನ ಚಂದ್ರ ಚುಕ್ಕಿಗಳನ್ನ ಎಟ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಇದ್ರೆ ಎಷ್ಟು ಚಂದ ಅಂತ ಕನವರಿಸ್ತಾರೆ.
ಅಂದ್ರೆ ಈ ಭೂಮಿಯ ತರತಮಗಳ ಈ ಭೂಮಿ ಇದೆಯಲ್ಲ, ಇದರ ಹಂಗನ್ನ ಮೀರಿ ಆಕಾಶವನ್ನ ಮುಟ್ಟುವಂತಹದ್ದು, ಚಂದ್ರನನ್ನ ಎಟಕಿಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಒಂದು ಕನಸು ಮಾತ್ರ ಅಲ್ಲ, ಮಹತ್ವಾಕಾಂಕ್ಷೆ. ಎಲ್ಲ ತಳವರ್ಗದವರಿಗೆ ಇರಬೇಕಾದಂತಹ ಮತ್ತೆ ಇರುವಂತಹ ಮಹತ್ವಾಕಾಂಕ್ಷೆ ಅಂತ ನನ್ಗೆ ಅನ್ಸುತ್ತೆ. ಆ ಚಂದ್ರನನ್ನ ಎಟಕಿಸಿಕೊಳ್ಳುವಂತಹ ಒಂದು ಗುರಿ ಮತ್ತೆ ಅವರಿಗೆ MBA ಸಂದರ್ಭದಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಮುಖಾಂತರ ನೆನಪಾಗುತ್ತೆ. ಅದು ಅವರು ಮತ್ತೆ MBAಗೆ ಬಂದು ಅದನ್ನ ಸವಾಲಾಗಿ ಸ್ವೀಕರಿಸಿ ಅತ್ಯುತ್ತಮ ದರ್ಜೆನಲ್ಲಿ ಅದನ್ನ ಪೂರ್ಣಗೊಳಿಸಿ ನಂತರ ಬದುಕನ್ನ ಕಟ್ಕೊಳ್ತಾರೆ. ಹೀಗೆ ಅನೇಕ ಸ್ವಾರಸ್ಯಕರ ಸಂಗತಿಗಳು, ಸ್ವಾರಸ್ಯ ಅನ್ನೋದು ಕಷ್ಟ, ಅದು ತುಂಬಾ ಓದಿಸಿಕೊಳ್ಳುವಂತಹ ಮತ್ತು ತುಂಬಾ ಮುಖ್ಯವಾದಂತಹ ಪ್ರಸಂಗಗಳು ಅವರು ವಿದ್ಯಾರ್ಥಿ ದೆಸೆನಲ್ಲಿ ಇದಾವೆ. ಅದು ನಂತರದ ಅಂತ ಸರ್ಕಾರಿ ನೌಕರರಾಗಿ ಅವರು ಮಾಡಿದ ಸಾಧನೆ ಇದೆಯಲ್ಲ, ಸಾಧನೆ ಅಷ್ಟೇ ಅಲ್ಲ, ಅವರು ಎದುರಿಸಿದಂತಹ ಸವಾಲುಗಳು ಇದೆಯಲ್ಲ, ಅದು ಈ ಕೃತಿಯ ಮುಖ್ಯ ಭಾಗ, ಹೆಚ್ಚು ಭಾಗವನ್ನ ಅದು ಆಕ್ರಮಿಸಿಕೊಂಡಿದೆ. ಅದು ಕೊನೆಯಲ್ಲಿ ಒಂದು ಕಹಿ ಘಟನೆಯ ಜೊತೆಗೇನೆ ಅವರು ನಿವೃತ್ತಿಯನ್ನ ಹೊಂದ್ತಾರೆ. ಅದು ಅಂದ್ರೆ ಈ ಕೃತಿನಲ್ಲಿ ಅವರ ಆತ್ಮಕಥನದಲ್ಲಿ ವೃತ್ತಿ ಯಾಕೆ ಅಷ್ಟೊಂದು ಮಹತ್ವದ ಜಾಗವನ್ನ ಈ ಕೃತಿನಲ್ಲಿ ಪಡೆದಿದೆ, ಹೆಚ್ಚು ಪಾಲನ್ನ ಪಡೆದಿದೆ ಅಂದ್ರೆ ಅವರ ಬದುಕಿನಲ್ಲಿ ಆ ವೃತ್ತಿಗೆ ಅದೊಂದು ಮಹತ್ವ ಇದೆ, ವಿಶೇಷವಾದ ಮಹತ್ವ ಇದೆ. ಅದು ಅಂದ್ರೆ ಇವರು ಇವತ್ತು ಮುನಿಸ್ವಾಮಿಯಾಗಿ ನಮ್ಮ ಮುಂದೆ ಕೂತಿದಾರಲ್ಲ, ಆ ಊರಲ್ಲಿ ಬಾಲ್ಯದಲ್ಲಿ ಅವರನ್ನ ಅನೇಕ ಹೆಸರುಗಳಿಂದ ಕರಿತಾ ಇದ್ರು. ಮುನಿಸ್ವಾಮಿ, ಮಿಂಚ್ ಸ್ವಾಮಿ ಅಂತ ಆತರ ಏನೋ ಕರಿತಾ ಇದ್ರು. ನನಗೆ ಆ ಮಿಂಚ್ ಸ್ವಾಮಿ ಅನ್ನೋ ಹೆಸರು ತುಂಬಾ ಇಷ್ಟ ಆಯ್ತು. ಇವತ್ತು ಮಿಂಚ್ತಾ ಇದಾರಲ್ಲ ಈ ರೀತಿ, ಹೀಗೆ ಮಿಂಚಲಿಕ್ಕೆ ಈ ಎಲ್ಲವೂ ಕಾರಣ ಆಯ್ತು ಅಂತ ನನ್ಗೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ಆ ವೃತ್ತಿ ಕಾರಣ ಆಯ್ತು. ಆ ಕಾರಣಕ್ಕೋಸ್ಕರ ಸಹಜವಾಗಿ ಆ ವೃತ್ತಿ ಇದರಲ್ಲಿ ಪ್ರಮುಖ ಭಾಗ ಪಡ್ಕೊಂಡಿದೆ. ಹಾಗಂತ ಉಳಿದ ಸಂಗತಿಗಳು ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಇದೆ. ಅದೊಂದು ಆ ಸಮೀಕರಣ ಸರಿಯಾಗಿದೆ ಅಂತ ನನ್ಗೆ ಅನ್ಸುತ್ತೆ. ನಂತರದ್ದು ಒಬ್ಬ ಕೌಟುಂಬಿಕ ವ್ಯಕ್ತಿಯಾಗಿ ಕೂಡ ಈ ಕೃತಿನಲ್ಲಿ ಅವರು ನಮ್ಮೆದುರುಗಡೆ ತುಂಬಾ ಒಂದು ಮಾದರಿಯ ರೂಪದಲ್ಲಿ ಕಾಣಿಸ್ಕೋತಾರೆ. ಅದು ಸಹಜವಾಗಿ ಅನೇಕರು ದೊಡ್ಡವರಾದ್ಮೇಲೆ ಒಂದು ಒಳ್ಳೆಯ ಬದುಕನ್ನ ಕಟ್ಕೊಂಡ್ಮೇಲೆ ಅದು ಕೇವಲ ವೈಯಕ್ತಿಕ ಬದುಕುಗಳಾಗೇನೆ ಉಳಿದಿರುವಂತಹ ಅನೇಕ ಉದಾಹರಣೆಗಳನ್ನ ನಾವು ಕಂಡಿದ್ದೇವೆ. ಅದು ಇವರ ಸಹೋದರನೇ ಇವ್ರಿಗೆ ಹೇಳ್ತಾರೆ, ಅದು ಬಾಲ್ಯದಲ್ಲಿ ಇವರು ಕಾಲೇಜಿಗೆ ಏನು ಹೋಗ್ಬೇಕಾದ್ರೆ, ನೀನು ಹೆಚ್ಚು ಓದಿದ್ರೆ ನಮಗೇನು ಉಪಯೋಗ, ನೀನ್ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಅಷ್ಟೇ ಅಲ್ವಾ ಅಂತ ಸ್ವಲ್ಪ ತಮಾಷೆ ನೋವಿನಿಂದ ಹೇಳ್ತಾನೆ. ಅದು ಯಾಕೆಂದ್ರೆ ಈ ತರದ ಉದಾಹರಣೆಗಳು ಅನೇಕ ಮನೆಗಳಲ್ಲಿ, ಸಮುದಾಯಗಳಲ್ಲಿ ಇದಾವೆ. ಅದು ಆದ್ರೆ ಮುನಿಸ್ವಾಮಿ ಅವರು ಕೇವಲ ವ್ಯಕ್ತಿಯಾಗಿ ಅಷ್ಟೇನೆ ಬದುಕನ್ನ ಕಟ್ಕೊಳ್ಳಿಲ್ಲ, ಅದರ ಜೊತೆಗೆ ಕುಟುಂಬವನ್ನ ಜೊತೆಗೆ ಕಟ್ಟಿದ್ರು. ಊರನ್ನ ಕಟ್ಟುವಂತಹ ಕೆಲಸವನ್ನ ಕೂಡ ವಿದ್ಯಾರ್ಥಿ ದೆಸೆನಲ್ಲೇ ಮಾಡಿದ್ರು ಅಂತ. ಅಪ್ಪ ಅಮ್ಮ ಇರ್ಬೋದು, ಸಹೋದರರಿರ್ಬೋದು, ಸ್ನೇಹಿತರಿರ್ಬೋದು, ಪತ್ನಿ, ಮಕ್ಕಳು, ಈ ಎಲ್ಲರನ್ನೂ ಕೂಡ ಒಂದು ರೀತಿ ಪ್ರೀತಿಯಿಂದ, ವಾತ್ಸಲ್ಯದಿಂದ ನೋಡಿಕೊಂಡಂತಹ ವ್ಯಕ್ತಿತ್ವ ಅವ್ರದ್ದು. ಅದು ಅವರ ತಾಯಿಯ ಚಿತ್ರಗಳಂತೂ, ನೆನಪುಗಳಂತೂ ತುಂಬಾ ಆರ್ದ್ರವಾಗಿವೆ. ನನಗೆ ತಕ್ಷಣಕ್ಕೆ ನೆನಪಿಗೆ ಬಂದದ್ದು ಲಂಕೇಶರ ಅವ್ವ ಕವಿತೆ. ಅದು ಬನದ ಕರಡಿ, ನನ್ನ ಫಲವತ್ತಾದ ಕಪ್ಪು ನೆಲ ಬನದ ಕರಡಿ ಅಂತ ಕರೀತಾರಲ್ಲ ಲಂಕೇಶು, ಇಲ್ಲಿನ ಇವರ ತಾಯಿ ಕೂಡ ಹಾಗೆ ಅನ್ಸುತ್ತೆ. ಅದು ಅತ್ಯಂತ ಗಟ್ಟಿಯಾದ ಹೆಣ್ಣು ಮಗಳು, ಬದುಕಿನ ಎಲ್ಲ ಸವಾಲುಗಳನ್ನ ಎದುರಿಸ್ತಾ ತನ್ನ ಕುಟುಂಬವನ್ನ, ಗಂಡನನ್ನ, ಮಕ್ಕಳನ್ನ ಸಲಹಿದಂತಹ ತಾಯಿ ಆಕೆ. ಅದು ಅದಕ್ಕೆ ಇನ್ನೊಂದು ತದ್ವಿರುದ್ಧವಾಗಿ ತಂದೆಯ ಬೋಳೆತನವನ್ನು ಕೂಡ ಅವರು ಅತ್ಯಂತ ಪ್ರಾಮಾಣಿಕವಾಗಿ, ನಿಸ್ಪೃಹವಾಗಿ, ನಿಷ್ಠುರವಾಗಿ ಚಿತ್ರಿಸ್ತಾರೆ. ಇಲ್ಲಿ ಒಂದು ಸಂಗತಿಯನ್ನ ನಾವು ಗಮನಿಸಬೇಕು. ಇದು ಸಾಮಾನ್ಯವಾಗಿ ದಲಿತ ಆತ್ಮಕಥನಗಳು ಅಂದ್ರೆ ಒಂದು ರೀತಿಯ ಅವಮಾನಗಳನ್ನ ನೆನಪಿಸಿಕೊಳ್ಳುವಂತಹದ್ದು, ಮತ್ತೆ ಮಾಯದ ಗಾಯಗಳನ್ನ ಕೆರೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅದು ಅಂದ್ರೆ ಇದು ಕೇವಲ ವ್ಯಕ್ತಿಗತ ನೆನಪುಗಳಷ್ಟೇ ಅಲ್ಲ, ಅದು ಒಂದು ಚಲನೆ ಸ್ಥಗಿತವಾದಂತಹ ಸಮಾಜದ ಚಿತ್ರಣ ಕೂಡ ಆಗಿರುತ್ತೆ. ಅದು ಆದರೆ ಮುನಿಸ್ವಾಮಿ ಅವರ ಈ ಆತ್ಮಕಥನದಲ್ಲಿ ಇರೋದಲ್ಲ, ಇಲ್ಲಿ ಇವರು ಕೇವಲ ಕಹಿ ಸಂಗತಿಗಳನ್ನ ಅಷ್ಟೇನೆ ಮಾಡಿಲ್ಲ. ಇವರ ಬದುಕಿನಲ್ಲಿ ಮೇಲ್ವರ್ಗದವರು ಮಾನವೀಯವಾಗಿ ಇವರ ಜೊತೆಯಲ್ಲಿ ಹೃದಯವಂತಿಕೆಯಿಂದ ನಡೆದುಕೊಂಡಿರುವಂತಹ ಪ್ರಸಂಗಗಳನ್ನ ಕೂಡ ಅವರು ಮರಿದೇನೆ ದಾಖಲು ಮಾಡಿದ್ದಾರೆ. ಅದು ತುಂಬಾ ಮುಖ್ಯ ಅಂತ ಅನ್ನಿಸ್ತದೆ. ಅಂದ್ರೆ ಸಮಾಜದಲ್ಲಿ ಕಹಿ ಇರುವಂತಹದ್ದು ಸಹಜ, ಆದ್ರೆ ಅದೇ ಸಮಾಜ ಮಾನವೀಯವಾಗಿ ನಡ್ಕೊಂಡಾಗ ಅದನ್ನ ನೆನಪಿಸ್ಕೊಳ್ಳೋದು, ದಾಖಲಿಸೋದು ವ್ಯಕ್ತಿಯಾಗಿ ತುಂಬಾ ಮುಖ್ಯ ಅಂತ ನನ್ಗೆ ಅನ್ಸುತ್ತೆ. ಆ ಕಾರಣದಿಂದಾಗಿ ಕೂಡ ಈ ಕೃತಿ ತುಂಬಾ ಮುಖ್ಯವಾದ್ದು ಅಂತ ನನ್ಗೆ ಅನ್ಸುತ್ತೆ.
ಇವರ ವೃತ್ತಿ ಜೀವನದ ಕೆಲವು ಸವಾಲುಗಳ ಬಗ್ಗೆ ನೆನಪಿಸ್ಕೋಬೇಕು ಅಂತ ನನ್ಗೆ ಅನ್ಸುತ್ತೆ. ಸಾಮಾನ್ಯವಾಗಿ ಒಬ್ಬ ದಲಿತ ವ್ಯಕ್ತಿಯ ಅವಮಾನಗಳು, ಸಂಕಟ ಅಂದ್ರೆ ಅದು ಮೇಲ್ವರ್ಗದವರಿಂದ ಆಗುವಂತಹದ್ದು. ಇವರು ಈ ನಿಗಮದಲ್ಲಿ, ಕರಕುಶಲ ನಿಗಮದಲ್ಲಿ ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲೂ ಕೂಡ ಎರಡೂ ರೀತಿಯ ಶೋಷಣೆಗಳನ್ನ, ಅವಮಾನಗಳನ್ನ ಅವರು ಅನುಭವಿಸ್ತಾರೆ. ಒಂದು ಮೇಲ್ವರ್ಗದವರಿಂದ ಒದಗುವಂತಹ ಒಂದು ಸಹಜವಾದ ದರ್ಪ ಇರ್ಬೋದು, ದೌರ್ಜನ್ಯ ಇರ್ಬೋದು. ಇವರು ಕಾವೇರಿ ಎಂಪೋರಿಯಂಗೆ ಅಧಿಕಾರಿಯಾಗಿ ನಿಯೋಜನೆ ಆದಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಮಹಿಳೆ, ಇವರು ಇಲ್ಲಿಗೇನಾದ್ರೂ ಬಂದಿದ್ದೇ ಆದ್ರೆ ಇವ್ರ ವಿರುದ್ಧ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ IPL ಹೂಡ್ತೇನೆ ಅಂತ ಬೆದರಿಸ್ತಾಳೆ. ಅದು ಅಂದ್ರೆ ಒಬ್ಬ ದಲಿತ ಅಧಿಕಾರಿ ಒಂದು ಸಂಸ್ಥೆಗೆ ಬರೋದ್ರಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ ಅಂತ ಯೋಚನೆ ಮಾಡೋದು ಇದೆಯಲ್ಲ, ಮನಸ್ಥಿತಿ ಯಾವ ಮಟ್ಟದ್ದು ಅಂತ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಆಮೇಲೆ ಇವರು ಕೂರುವಂತಹ ಕುರ್ಚಿಗೆ ಮೊಳೆಗಳಿಡ್ತಾರೆ ಕೆಳಗಡೆ. ಹೀಗೆ ಅನೇಕ ಸವಾಲುಗಳನ್ನ, ಸಂಕಟಗಳನ್ನ ಒಳಗಿನಿಂದವರಲ್ಲೇ ಎದುರಿಸ್ತಾರೆ. ಅದರ ಜೊತೆಗೆ ಯಾವ ಸಮುದಾಯ ಇವರು ನಮ್ದು ಅಂತ ಅನ್ಕೊಂಡು ದಲಿತ ಸಮುದಾಯ ಇದೆಯಲ್ಲ, ಆ ದಲಿತ ಸಮುದಾಯದ ನೌಕರರಿಂದನೇ ಅನೇಕ ಅಡ್ಡಿ ಆತಂಕಗಳನ್ನ ಎದುರಿಸಬೇಕಾಗತ್ತೆ. ಒಂದು ಸಂದರ್ಭದಲ್ಲಂತೂ ಒಬ್ಬ ದಲಿತ ನೌಕರ ದೈಹಿಕವಾಗಿ ಹಲ್ಲೆ ನಡೆಸುವಂತಹ ಮಟ್ಟಕ್ಕೆ ಹೋಗ್ತಾನೆ. ಅದು ಪ್ರಾಣಾಪಾಯದ ಆತಂಕವನ್ನು ಕೂಡ ಎದುರಿಸಬೇಕಾಗತ್ತೆ. ಈ ಎಲ್ಲ ಕಹಿ ನೆನಪುಗಳ ಜೊತೆಗೆ ಒಂದು ಜಾತಿಯನ್ನ ಮೀರಿದಂತಹ ಪ್ರೀತಿಯನ್ನ, ವಾತ್ಸಲ್ಯವನ್ನ ತೋರಿಸಿದವ್ರ ಬಗ್ಗೆ ಕೂಡ ಈ ಕೃತಿನಲ್ಲಿ ಅವರು ಜಾಗ ಕೊಟ್ಟಿದ್ದಾರೆ. ಊರಿನ ಶಾನುಭಾಗ ಇವರು ಬಾಲ್ಯದಲ್ಲಿ ಜಾತಿಯ ಕಾರಣಕ್ಕೋಸ್ಕರ ಅವಮಾನ ಮಾಡ್ತಾನೆ. ಅದು ಒಂದು ಅಂಗಡಿಗೆ ಹೋದಾಗ ಅಸ್ಪೃಶ್ಯ ಅನ್ನುವ ಕಾರಣಕ್ಕೆ ಅವಮಾನ ಮಾಡ್ತಾನೆ. ಅದೇ ಶಾನುಭೋಗ ಇವರು ಕಲಿತ ನಂತರ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಬಾ ನನ್ನ ಪಕ್ಕ ಕೂತ್ಕೋ ಅಂತ ಕರಿತಾನೆ. ಅಂದ್ರೆ ಸಮಾಜದ ಒಂದು ಬದಲಾವಣೆಗಳು ಕೂಡ ಇದೆ. ಅದು ಆ ಬದಲಾವಣೆಗಳನ್ನು ಕೂಡ ಇವರು ನಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಕೃತಿಯ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಮುಗಿಯಲ್ಲ. ಅಂದ್ರೆ ಈ ಕೃತಿಯ ಸ್ವರೂಪ ಹೇಗಿದೆ ಅಂದ್ರೆ, ಈ ಕೃತಿಯ ಪರಿವಿಡಿನೇ ಸುಮಾರು 10 ಪುಟಗಳಿದೆ. ನನಗೆ ಆಶ್ಚರ್ಯ ಆಯ್ತು. ಸಾಮಾನ್ಯವಾಗಿ ಒಂದು ಕೃತಿಯ ಪರಿವಿಡಿ ಅಂದ್ರೆ 1 ಪುಟ 2 ಪುಟ ಅಂದ್ರೆ ಜಾಸ್ತಿ ಅನ್ನೋ ಮಟ್ಟಿಗೆ ಇರ್ತೀವಿ. ಅದು ಈ ಕೃತಿಯ ಪರಿವಿಡಿನೇ 10 ಪುಟ ಇದೆ. ಅದು ಕೃತಿಯ ವ್ಯಾಪ್ತಿ ಅಷ್ಟು ದೊಡ್ಡದು, ಬದುಕಿನ ವ್ಯಾಪ್ತಿ ಅಷ್ಟು ದೊಡ್ಡದು ಅಂತ. ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಕೃತಿಯ ಸ್ವರೂಪದ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂತ ನನಗೆ ಅನ್ಸುತ್ತೆ. ಸಾಮಾನ್ಯವಾಗಿ ಈ ಅಧಿಕಾರಿಗಳ ಆತ್ಮಕಥನಗಳಲ್ಲಿ ಒಂದು ಸಂಗತಿ ಎದ್ದು ಕಾಣಿಸುತ್ತೆ. ಅದು ಏನಂದ್ರೆ, ಅವರು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅವಧಿನಲ್ಲಿ ನಮ್ಮ ಸಂಪರ್ಕಕ್ಕೆ ಎಷ್ಟೆಲ್ಲ ದೊಡ್ಡ ಮನುಷ್ಯರು ಬಂದರು, ಎಷ್ಟೆಲ್ಲ ದೊಡ್ಡ ರಾಜಕಾರಣಿಗಳ ಜೊತೆಗೆ ನನಗೆ ಒಡನಾಟ ಇತ್ತು ಅನ್ನುವಂತ ಒಂದು ಆತ್ಮ ಪ್ರಶಂಸೆಯ ವಿವರಗಳು ಆತ್ಮಕಥನಗಳಲ್ಲಿ, ಅಧಿಕಾರಿಗಳ ಆತ್ಮಕಥನಗಳಲ್ಲಿ ಸಾಮಾನ್ಯವಾಗಿ ಇರುತ್ತೆ. ಅದೊಂದು ರೀತಿಯ ಆತ್ಮ ಲೋಲುಪತೆ ಅಂತ ಕರೀಲಿಕ್ಕೆ ಸಾಧ್ಯವೇನೋ, ಕರಿಬಹುದು ಅಂತ ಅನ್ಸುತ್ತೆ. ಆದರೆ ಆ ರೀತಿಯ ಆತ್ಮ ಲೋಲುಪತೆ ಈ ಕೃತಿನಲ್ಲಿ ಇಲ್ಲ. ಇದು ಒಂದು ಅಂತಃಕರಣ ಕೇಂದ್ರಿತವಾದ ಕೃತಿ ಅಂತ ನನಗೆ ಅನ್ಸುತ್ತೆ. ಮತ್ತೊಂದು, ಈ ಸಾಹಿತ್ಯದ ಅಭಿರುಚಿ ಇಲ್ಲದೆ ಇದ್ದಾಗ ಬರವಣಿಗೆ ನೀರಸ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಈ ಸರ್ಕಾರಿ ಹುದ್ದೆನಲ್ಲಿದ್ದವರು ಬರೆದಂತಹ ಆತ್ಮಕಥನಗಳನ್ನ ನೋಡಿ ಅಭ್ಯಾಸದ ದೃಷ್ಟಿಯಿಂದ ಅದು ಒಂದು ರೀತಿ ಸರ್ಕಾರಿ ಬರವಣಿಗೆ ರೀತಿಯಲ್ಲೇ ಒಂದು ಯಾಂತ್ರಿಕವಾಗಿರುತ್ತೆ. ಆದರೆ ಈ ಬರವಣಿಗೆಯಲ್ಲಿ ಯಾಂತ್ರಿಕವಾಗಿಲ್ಲ. ಅದು ಸೃಜನಶೀಲ ಸ್ಪಂದನಗಳು ಅನೇಕ ಕಡೆಗಳಲ್ಲಿ ಕಾಣಿಸುತ್ತೆ. ಅದಕ್ಕೆ ಒಂದು ಬದುಕನ್ನ ಅತ್ಯಂತ ನಿರ್ಮಮವಾಗಿ ನೋಡುವಂತಹ ಅವ್ರ ಗುಣ ಮತ್ತೆ ಸಾಹಿತ್ಯದ ಅಭಿರುಚಿ ಅದಕ್ಕೆ ಕಾರಣ ಇರಬಹುದು ಅಂತ ನನಗೆ ಅನ್ಸುತ್ತೆ. ಆ ಊರಿನ ವರ್ಣನೆ ಇರಬಹುದು. ಅನೇಕ ಸಂದರ್ಭಗಳಲ್ಲಿ ಒಂದು ಅಂದ್ರೆ ಸಾಮಾನ್ಯ ವ್ಯಕ್ತಿಗಿಂತಲೂ ಒಬ್ಬ ಸೃಜನಶೀಲ ಕವಿಯಾಗಿ, ಕಥನಕಾರರಾಗಿ ಅವರು ಒಂದು ಹಂತವನ್ನ ದಾಟಿ ಅವರು ಬಿಂಬಿಸ್ತಾರೆ. ಅದು ತುಂಬಾ ಸುಂದರವಾದ ಇದು. ಈ ಮಳೆರಾಯನ ಪ್ರಸ್ತಾಪ ಬಂದ ಮಳೆರಾಯ ಯಾವಾಗ ಕೈ ಕೊಡ್ತಾನೆ ಆಗ ಮಳೆರಾಯನ ಹಬ್ಬ ಮಾಡ್ತಾರೆ ಊರುಗಳಲ್ಲಿ. ಈಗಲೂ ಇದೆ ಅದು ಆಚರಣೆ. ಆ ಬಾಲ್ಯದಲ್ಲಿ ಅಂತ ಒಂದು ಘಟನೆಯ ಸಂದರ್ಭದಲ್ಲಿ ಅವರು ಅವಮಾನವನ್ನ ಎದುರಿಸ್ತಾರೆ. ಅದು ಆ ಮೂರ್ತಿ ಮೇಲೆ ನೀರನ್ನ ವಹಿಸ್ಕೊಳ್ಳದೆ ಅದು ಒಬ್ಬ ಮೇಲ್ವರ್ಗದ ಇವರು ಅವಮಾನ ಮಾಡ್ತಾರೆ. ಅದು ಆಗ ಇವ್ರ ತಾಯಿ ಒಂದು ಮಾತನ್ನ ಹೇಳ್ತಾರೆ, ತುಂಬಾ ಅದ್ಭುತವಾದ ಮಾತು. ಹೋಗ್ಲಿ ಬಿಡಿ, ಮಳೆರಾಯ ಕೇವಲ ನಿಮ್ಮ ಜಮೀನುಗಳ ಮೇಲೆ ಮಾತ್ರ ನೀರು ಸುರಿಸ್ಲಿ, ಮಳೆ ಒಯ್ಲಿ, ನಮ್ಮ ಜಮೀನುಗಳ ಮೇಲೆ ಏನ್ ಬೇಡ ಅಂತ ಅವ್ರ ತಾಯಿ ತುಂಬಾ ನೋವಿನಿಂದ ಹೇಳ್ತಾರೆ. ಅದು ಆದ್ರೆ ಅವತ್ತು ರಾತ್ರಿ ಜೋರು ಮಳೆ ಬರುತ್ತೆ. ಅದು
ಕೇವಲ ಅವ್ರ ಜಮೀನ್ ಮೇಲೆ ಮಾತ್ರ ಅಲ್ಲ, ಎಲ್ಲರ ಜಮೀನಿನ ಮೇಲೂ ಕೂಡ ಮಳೆ ಬಂತು ಅಂತ ಬರೀತಾರೆ. ಅಂದ್ರೆ ಇದೆಲ್ಲವೂ ಒಂದು ಕಾವ್ಯದ ಒಳಹುಗಳ ಬರವಣಿಗೆ ಅಂತ ನನಗೆ ಅನ್ಸುತ್ತೆ. ಅದು ಸುಬ್ಬು ಒಲೆಯಾರ್ದು ಒಂದು ಕವಿತೆ ನನಗೆ ತಕ್ಷಣ ನೆನಪಿಗೆ ಬಂತು. ಅದು ಮಳೆ ಸುರಿಯಲಿ ಎಲ್ಲರ ಮನೆಗಳ ಮೇಲೆ, ಲೋಕದ ಎಲ್ಲರ ಮನೆಗಳ ಮೇಲೆ ಅಂತ ಅವ್ರು ಬರೀತಾರೆ. ಅದು ಈ ತಾಯಿ ಕೇವಲ ನಿಮ್ಮ ಮನೆ ಮೇಲೆ ಮಾತ್ರ ಮಳೆ ಸುರಿಲಿ ಅಂತ ಹೇಳಿದ್ರು ಕೂಡ ಅದರ ಅರ್ಥ ಅದೇನೆ. ಅದು ಎಲ್ಲರ ಅಂದ್ರೆ ಆ ಸ್ವಾರ್ಥ ಆಯ್ತು, ನಿಮ್ಗೆ ಒಳ್ಳೇದೇ ಆಗ್ಲಿ, ನಮಗೆ ಸುರಿದೇ ಇದ್ರು ಪರವಾಗಿಲ್ಲ ಅನ್ನುವಂತ ಒಂದು ಇದೆಯಲ್ಲ, ಅದು ತುಂಬಾ ದೊಡ್ಡ ಸಂಗತಿ ಅಂತ ನನ್ಗೆ ಅನ್ಸುತ್ತೆ. ಅದು ಮತ್ತೆ ಬೋರ್ವೆಲ್ ಸಂದರ್ಭ, ಈ ಊರಿಗೆ ಬರೋದು ಖಚಿತ ಆಗತ್ತಲ್ಲ, ಪತ್ರ ಬಂದಾಗ ಒಂದು ಮಾತನ್ನ ಬರೀತಾರೆ ಅವರು, ತುಂಬಾ ಚೆನ್ನಾಗಿದೆ ಅದು. ಈ ಬೋರ್ವೆಲ್ ಬಂದಿದ್ದಕ್ಕೆ ಒಂದು ದೊಡ್ಡ ಗಂಗೆ ಅಥವಾ ಮಳೆ ನೀರು ಬಂದು ಆ ನೀರಿನಲ್ಲಿ ನಮ್ಮೆಲ್ಲರ ಕೊಳಕುತನ ಕೊಚ್ಕೊಂಡು ಹೋಯ್ತು ಅನ್ನೋ ದೃಷ್ಟಿನಲ್ಲಿ ಬರೀತಾರೆ. ಕೊಚ್ಕೊಂಡು ಹೋಗ್ಲಿ, ಚರಂಡಿಗಳಲ್ಲಿ ಆ ಎಲ್ಲ ಕೊಳೆ ಹರಿದು ಹೋಗ್ಲಿ ಅಂತ ಒಂದು ಕನಸನ್ನ, ಆಶಯವನ್ನ ಅವ್ರು ಕಾಣ್ತಾರೆ. ಈ ಎಲ್ಲವೂ ತುಂಬಾ ಸುಂದರವಾದ್ದು ಅಂತ ನನಗೆ ಅನ್ಸುತ್ತೆ. ಜೊತೆಗೆ ಇವರು ವೃತ್ತಿಯ ಕೊನೆಯಲ್ಲಿ ಒಂದು ಲೋಕಾಯುಕ್ತ ದಾಳಿಯನ್ನ ಎದುರಿಸಬೇಕಾಗತ್ತೆ. ಆ ಪ್ರಸಂಗವನ್ನ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಅದು ವಿನಾಕಾರಣ ಅಥವಾ ಒಂದು ಅಸೂಯೆಯೋ ದ್ವೇಷದ ಕಾರಣಕ್ಕೋಸ್ಕರ ಇವರು ಒಂದು ದೂರನ್ನ ಎದುರಿಸಬೇಕಾಗಿ ಬಂದು ಲೋಕಾಯುಕ್ತ ದಾಳಿ ಆಗುತ್ತೆ ಕಚೇರಿ ಮತ್ತೆ ಮನೆಯ ಮೇಲೆ. ಆ ದಾಳಿನಲ್ಲಿ ಮನೆಯಲ್ಲಿ ಏನೂ ಸಿಗಲ್ಲ. ಆಗ ಲೋಕಾಯುಕ್ತ ಅಧಿಕಾರಿಗೆ ಇವರೊಂದು ಮಾತನ್ನ ಹೇಳ್ತಾರೆ. ಅದನ್ನ ಓದ್ಲಿಕ್ಕೆ ನಾನು ಬಯಸ್ತೇನೆ. ಅದು ಈ ಕೃತಿಯ ಸುಂದರ ಭಾಗಗಳಲ್ಲಿ ಒಂದು. ನಾನು ಈ ದೇಶದ ಒಂದು ಭಾಗ, ನನ್ನ ಬೆಳವಣಿಗೆ ಈ ದೇಶದ ಒಂದು ಭಾಗದ ಬೆಳವಣಿಗೆ. ನಮ್ಮ ತಾತ ಹುಲ್ಲು ಗುಡಿಸಲು ಕಟ್ಟಿಕೊಂಡಿದ್ದರು, ನಮ್ಮಪ್ಪ ಹೆಂಚಿನ ಮನೆ ಕಟ್ಟಿಸಿದ, ನಾನು ಕಾಲಂ ಇಲ್ಲದೆ ಇರೋ ಈ ಚಿಕ್ಕ ಕಾಂಕ್ರೀಟ್ ಮನೆ ಕಟ್ಟಿಸಿದೆ. ಇಡೀ ನಮ್ಮ ವಂಶದಲ್ಲಿ ಮೊಟ್ಟ ಮೊದಲಿಗೆ ವಿದ್ಯಾವಂತನಾದೆ. ಪಕ್ಕದ ಹಳ್ಳಿಯ ವಿದ್ಯಾವಂತ ಬ್ರಾಹ್ಮಣರನ್ನು ನೋಡಿ ಅವರಿಗೆ ಸಮಾಜ ಗೌರವ ಕೊಡುತ್ತಿದ್ದುದನ್ನು ನೋಡಿ ನಾನೂ ಕೂಡ ಓದಬೇಕೆಂಬ ಆಸೆಯಿಂದ ವಿದ್ಯಾವಂತನಾದೆ. ಈ ನನ್ನ ಬೆಳವಣಿಗೆಯನ್ನು ಈ ಸಮಾಜ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಓದು ಬರಹ ಕಲಿಯದೆ ಗಣೇಶನ ಮನೆಯ ಬಚ್ಚಲು ಬಾಚುತ್ತಾ ಮನೆಯ ಸುತ್ತಮುತ್ತ ಸ್ವಚ್ಛ ಮಾಡಿಕೊಂಡು ಹಸಿವಾದಾಗ ಸ್ವಾಮಿ ಅಮ್ಮ ಊಟ ಕೊಡಿ ಅಂತ ಅಂಗಲಾಚಿ ಬೇಡಿದಾಗ ಆತನ ಹೆಂಡತಿ ಆರಿದ್ದೋ ಅಳಸಿದ್ದೋ ಮುದ್ದೆನ ಮೇಲಿನಿಂದ ಹಾಕಿದಾಗ ಎರಡೂ ಕೈಗಳಿಂದ ತಗೊಂಡು ಕಚ್ಚಿ ತಿಂದು ತಾಯೇ ನೀರು ಅಂತ ಅಂಗಲಾಚಿದಾಗ ಮೇಲಿಂದ ಚೆಂಬಲ್ಲಿ ಸುರಿದ ನೀರನ್ನು ಬೊಗಸೆ ಹಿಡಿದು ಕುಡಿದು ನಂತರ ಅವರ ಮನೆಯಲ್ಲಿ ಏಲು ಉಚ್ಚೆ ಬಾಚಿಕೊಂಡು ಇದ್ದಿದ್ದರೆ ಮುನಿಸ್ವಾಮಿ ದೇವರಂತ ಮನುಷ್ಯ ಅಂತ ಬಿರುದು ಕೊಡ್ತಾ ಇದ್ರು. ಆದರೆ ನಾನು ಓದಿ ಬೆಳೆದದ್ದು ಆತನ ಕೈಲಿ ಸಹಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅಂತ. ನಾನು ಈ ಗದ್ಯ ಭಾಗವನ್ನ ಓದಲಿಕ್ಕೆ ಎರಡು ಕಾರಣ ಇದೆ. ಒಂದು, ಆ ಗದ್ಯ ಎಷ್ಟು ಸುಂದರವಾಗಿದೆ, ಎಷ್ಟು ಆರ್ದ್ರವಾಗಿದೆ ಅನ್ನೋದನ್ನ ನಿಮ್ ಗಮನಕ್ಕೆ ತರಲಿಕ್ಕೆ. ಜೊತೆಗೆ ಈ ಗದ್ಯ ಭಾಗ ಇದೆಯಲ್ಲ, ಇದು ಈ ಒಟ್ಟು ಆತ್ಮಕಥನದ ತಾತ್ವಿಕತೆ ಆಗಿದೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಬದುಕನ್ನ, ಸಮಾಜವನ್ನ ಅವರು ಹೇಗೆ ಗ್ರಹಿಸ್ತಾರೆ, ಮತ್ತೆ ತಮ್ಮ ಈವರೆಗಿನ ಬದುಕನ್ನ ಈ ಹಂತದಲ್ಲಿ ಹಿಂದಿರುಗಿ ನೋಡಿದಾಗ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ತಾತ್ವಿಕತೆ ಈ ಭಾಗದಲ್ಲಿ ಇದೆ ಅಂತ ನಮ್ಗೆ ಅನ್ನಿಸ್ತು. ಅದನ್ನ ಹೇಳಲಿಕ್ಕೆ ಈ ಭಾಗವನ್ನ ಓದ್ತೆ. ಸ್ನೇಹಿತರೆ, ಈ ಪುಸ್ತಕದ ವ್ಯಾಪ್ತಿ ದೊಡ್ಡದು. ನಾನಾಗ್ಲೇ ಹೇಳಿದೆ 10 ಪುಟಗಳಷ್ಟು ಪರಿವಿಡಿ ಇದೆ ಅಂತ. ಮತ್ತೆ ಪುಟ್ಟ ಪುಟ್ಟ ಅಧ್ಯಾಯಗಳಿದೆ. ಅದು ಒಂದು ರೀತಿಯ ಪತ್ರಕರ್ತನ ಟಿಪ್ಪಣಿಗಳ ರೀತಿ ಅವರು ಇದನ್ನ ದಾಖಲು ಮಾಡ್ತಾ ಹೋಗಿದ್ದಾರೆ. ಅದು ಬಹುಶಃ ಈ ಕಾಲಘಟ್ಟಕ್ಕೆ ಈ ರೀತಿಯ ಪುಟ್ಟ ಪುಟ್ಟ ಟಿಪ್ಪಣಿಗಳ ರೂಪದ ಬರವಣಿಗೆ ಹೆಚ್ಚು ಸೂಕ್ತವೇನೋ ಹೊಸ ತಲೆಮಾರನ್ನ ತಲುಪಲಿಕ್ಕೆ ಅಂತ ನನಗೆ ಅನ್ಸುತ್ತೆ. ಈ ಪುಸ್ತಕದ ಒಂದು ವಿಶೇಷ ಅಂದ್ರೆ, ನೀವು ಯಾವುದೇ ಪುಟವನ್ನ ತೆಗೆದು ಅಲ್ಲೊಂದು ಪ್ರಸಂಗವನ್ನ ಓದಿ, ಒಂದು ಕಥನದ ರೂಪದಲ್ಲಿ ಆ ಪ್ರಸಂಗವನ್ನ ಓದಿ ಮತ್ತೆ ಇನ್ನೊಂದು ಪುಟಕ್ಕೆ ಜಂಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಅನಿಸಿದ್ದು ಅಂದ್ರೆ, ನಾನು ಈ ಸ್ವರೂಪವನ್ನ, ಶೈಲಿಯನ್ನ ಮೆಚ್ಚಿಕೊಂಡೇ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಇನ್ನಷ್ಟು ದೀರ್ಘವಾದ ಓದು ಬರವಣಿಗೆ ಸಾಧ್ಯ ಇದ್ದಿದ್ರೆ ಇದರ ಓದು ಇನ್ನಷ್ಟು ಗಾಢವಾಗಿ ನಮಗೆ ತಟ್ಟಲಿಕ್ಕೆ ಆಗ್ತಾ ಇತ್ತೇನೋ ಅಂತ ನನಗೆ ಈ ಕೃತಿಯನ್ನ ಓದಿದಾಗ ಅನ್ಸಿದ್ದನ್ನ ನಾವು ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅಂದ್ರೆ ಇಷ್ಟು ಸಾಲದು ಅಂತ ಇದು. ಇವೆಲ್ಲವೂ ಕೆಲವು ಪುಟ್ಟ ಪುಟ್ಟ ಪ್ರಸಂಗಗಳ ಮೂಲಕ ದಾಖಲಾಗ್ತಾ ಹೋಗುತ್ತೆ. ನನಗೆ ಇನ್ನೇನೋ ಬೇಕು ಅಂತ ಅನ್ಸೋ ವೇಳೆಗೆ ಅವ್ರು ಇನ್ನೊಂದು ಪ್ರಸಂಗಕ್ಕೆ ಜಿಗಿದು ಹೋಗ್ತಾರೆ. ಅದು ಇನ್ನಷ್ಟು ದೀರ್ಘವಾದ ಬರವಣಿಗೆ ಅಗತ್ಯ ಇತ್ತು ಅಂತ. ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ,
ಅಂಥದೊಂದು ದೀರ್ಘವಾದ, ಆಳವಾದ, ಗಾಢವಾದ ಬರವಣಿಗೆಯನ್ನ ಮಾಡಲಿಕ್ಕೆ ಅವರಿಗೆ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೋಸ್ಕರ. ನಾನು ಈಗಾಗಲೇ ಹೇಳಿದ್ನಲ್ಲ, ಒಂದಷ್ಟು ಕಾವ್ಯಾತ್ಮಕ ಅಂಶಗಳನ್ನು ಗಮನಿಸಿದ್ರೆ ಅವರಿಗೆ ಸಾಕಷ್ಟು ಒಳನೋಟಗಳಿದೆ ಮತ್ತು ಹೇಳ್ಕೊಳ್ಳಿಕ್ಕೆ ವಿಷಯಗಳನ್ನ ಕೂಡ ಇದೆ. ಆದರೆ ಅವರು ಬಹುಶಃ ಒಂದು ಹಿಂಜರಿಕೆಯ ಕಾರಣದಿಂದನೋ ಅಥವಾ ಇಷ್ಟು ಸಾಕು ಅನ್ನೋ ಕಾರಣದಿಂದ ನಿಲ್ಲಿಸಿದ್ದಾರೆ. ಅದು ಇವ್ರದೊಂದು ಕವನ ಸಂಕಲನ ಬಂದಿದೆ ಇದು ಅಂತ ಗೊತ್ತಾಯ್ತು. ನಾನು ಓದ್ಲಿಕ್ಕೆ ಆಗಿಲ್ಲ, ಸಿಕ್ಕಿಲ್ಲ ಆ ಪುಸ್ತಕ. ಅದು ನನಗೆ ಅನಿಸಿದ್ದು ಇದು ಕೇವಲ ಆತ್ಮಕಥನದ ಕೃತಿ ಅಷ್ಟೇ ಅಲ್ಲ, ಇದಕ್ಕೊಂದು ಸೃಜನಶೀಲ ಸ್ವರೂಪ ಕೂಡ ಇದೆ ಅಂತ ನನಗೆ ಅನಿಸುತ್ತೆ. ಅದು ಆ ಕಾರಣಕ್ಕೋಸ್ಕರನೇ ಇವರು ನಂತರದಲ್ಲಿ ಹೆಚ್ಚು ಹೆಚ್ಚು ಸೃಜನಶೀಲ ಬರವಣಿಗೆಯನ್ನ ಮಾಡುವಂತಾಗ್ಲಿ ಅಂತ ಆಶಿಸ್ತೇನೆ. ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಮತ್ತೆ ಅಭಿನಂದನೆಗಳನ್ನ ಹೇಳುವ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.